ಪ್ರಕೃತಿಯ ಮಡಿಲಲ್ಲಿ ನೆಲೆ ನಿಂತ ದೈವ ವೈನಾಡಿನ ಮಾಣಿಕುಮ್ಮಲ. ನಮಸ್ಕಾರ ಗೆಳೆಯರೇ. ನಿಸರ್ಗದ ಮಡಿಲಲ್ಲಿ ಮೈಮನ ತಣಿಸುವ ಹಸಿರು, ಕಣ್ಣು ಹಾಯಿಸಿದಷ್ಟು ಕಾಣುವ ಪಶ್ಚಿಮ ಘಟ್ಟಗಳ ಬೆಟ್ಟ ಸಾಲುಗಳು, ಅದರ ನಡುವೆ ಮೌನವಾಗಿ ನೆಲೆ ನಿಂತು ಭಕ್ತರನ್ನು ಹರಸುವ ಆ ಭಗವಾನ್ ಶ್ರೀ ವಿಷ್ಣು. ಇದೆಲ್ಲವನ್ನು ಒಟ್ಟಿಗೆ ಅನುಭವಿಸಬೇಕೆಂದರೆ ನೀವು ಮಾಣಿಕುಮ್ಮಲ ಈ ಒಂದು ಬೆಟ್ಟಕ್ಕೆ ನೀವು ಬರಲೇಬೇಕು. ನಾವು ಇಂದು ಬೆಳಗಿನ ಜಾವ 3:30ಕ್ಕೆ ಬೆಟ್ಟವನ್ನು ಹತ್ತಿದೆವು. ಇದು ಸಮುದ್ರ ಮಟ್ಟದಿಂದ ಸುಮಾರು 3500 ಅಡಿ ಎತ್ತರದಲ್ಲಿರುವ ಈ ಬೆಟ್ಟದ ಮೇಲೆ ಕುಳಿತಿರುವ ಶ್ರೀಹರಿಯು ದರ್ಶನ ಪಡೆದರೆ ಎಂತಹ ಅಶಾಂತ ಮನಸ್ಸಿನಿಗೂ ನಿರಾಳತೆ ಸಿಗುತ್ತದೆ. ಹಸಿರು ಕಾಫಿ ತೋಟಗಳು ಮತ್ತು ದಟ್ಟವಾದ ಅರಣ್ಯ ನಡುವೆ ಬೆಟ್ಟ ಏರುತ್ತಿದ್ದರೆ ಹಕ್ಕಿಗಳ ಚಿಲಿಪಿಲಿ ನಡುವೆ ನಾವು ದೇವರ ಹತ್ತಿರ ಹೋಗುತ್ತಿದ್ದೇವೆ ಎಂಬ ಅನುಭವ ಆಗುತ್ತದೆ. ಬೆಟ್ಟದ ತುದಿಯನ್ನು ತಲುಪಿದಾಗ ಸಿಗುವ ಆ ತಂಗಾಳಿ ಮತ್ತು ಅಲ್ಲಿಂದ ಕಾಣುವ ವೈನಾಡಿನ ಸೌಂದರ್ಯ ವರ್ಣಿಸಲು ಅಸಾಧ್ಯ. ಇದು ಕೇವಲ ಕಣ್ಣಿಗಲ್ಲ, ಆತ್ಮಕ್ಕೆ ಸಿಗುವ ಹಬ್ಬ. ನಗರದ ಜಂಜಾಟದಿಂದ ದೂರವಾಗಿ ಕೊಂಚ ಕಾಲ ದೈವಿಕ ಚಿಂತನೆಯಲ್ಲಿ ಪ್ರಕೃತಿಯ ಸೊಬಗನ್ನು ಸವಿಯಲು ಈ ತಾಣಕ್ಕಿಂತ ಅದ್ಭುತವಾದ ಬೇರೆ ಜಾಗ ಮತ್ತೊಂದಿಲ್ಲ ಸ್ನೇಹಿತರೆ. ಒಮ್ಮೆ ಬನ್ನಿ, ಮಾಣಿಕುಮ್ಮಲ ಶ್ರೀ ವಿಷ್ಣುವಿನ ಕೃಪೆಗೆ ಪಾತ್ರರಾಗಿ ಈ ದೈವಿಕ ಪಯಣ ನಿಮ್ಮ ಜೀವನದ ಅವಿಸ್ಮರಣೀಯ ನೆನಪಾಗುವುದರಲ್ಲಿ ಸಂಶಯವಿಲ್ಲ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ಜೈ ಶ್ರೀ ವಿಷ್ಣು.